ನಾನು ಆನ್ಲೈನಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ಸಹ ನಾನು ಫಸ್ಟ್ ಅದನ್ನು ಯೂಸ್ ಮಾಡಿ ಅದಾದಮೇಲೆ ರಿವ್ಯೂ ಕೊಡ್ತೀನಿ. ಅದರ ಅರ್ಥ ನಾನು ನಿಮ್ಮನ್ನು ತಗೊಳ್ಳೇಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಮ್ಮಿ ಬ್ಲಾಗ್. ಇವತ್ತಿನ ಮಾರ್ನಿಂಗ್ ಅಂತೂ ನನಗೆ ತುಂಬಾ ಹೆಕ್ಟಿಕ್ ಇತ್ತು, ಅದರಲ್ಲೂ ಸಹ ಕಾಲೇಜ್ ಕೂಡ ಇತ್ತು ನನಗೆ ಇವತ್ತು. ಸೊ ಫಸ್ಟು ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಬಂದು ಅದಾದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಕುಕ್ಕಿಂಗ್ ಜೊತೆನೇ ಇವತ್ತಿನ ಸ್ಟೋರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇನ್ನು ನಾನು ಮೊದಲೇ ಹೇಳ್ದಂಗೆ ನಾನು ಏನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಅದನ್ನು ಫಸ್ಟ್ ನಾನು ಯೂಸ್ ಮಾಡ್ತೀನಿ. ನಾನು ಸ್ವಲ್ಪ ಟೈಮ್ ತೊಗೊಳ್ತೀನಿ. ಬಂದ ತಕ್ಷಣ ನಾನು ಯಾವುದನ್ನು ರಿವ್ಯೂ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ಮಾತ್ರ ನಾನು ರಿವ್ಯೂ ಕೊಡ್ತೀನಿ. ಅದು ಕೂಡ ನಾನು ತೋರಿಸೋ ಪ್ರಾಡಕ್ಟ್ಸ್ ಎಲ್ಲ ಅಂಡರ್ ಬಜೆಟ್ ಅಲ್ಲೇ ಇರುತ್ತೆ. ಇದುವರೆಗೂ ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ ನ ರಿವ್ಯೂ ಮಾಡಿದ್ದೀನಿ ಅದೆಲ್ಲ ಆಲ್ಮೋಸ್ಟ್ 1000 ಕೆಳಗಡೆನೆ ಇದೆ. ಅದು ಕೂಡ 250 ಇಂದ 400 ರೇಂಜ್ ಅಲ್ಲಿ ಮಾಡಿರೋದೇನೆ ಜಾಸ್ತಿ. ಈ ತರ ಸುಮಾರು ಜನ ಕ್ರಿಯೇಟರ್ಸ್ ರಿವ್ಯೂ ಕೊಡ್ತಾ ಇರ್ತಾರೆ. ಬೇರೆಯವ್ರ ಕತೆ ಹೇಗೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಯಾವ ತರ ಅಂದ್ರೆ ನಾನು ಏನ್ ಪರ್ಸನಲ್ ಯೂಸ್ ಮಾಡೋದಕ್ಕೆ ತಗೊಂತೀನೋ ಅದನ್ನೇ ಜಾಸ್ತಿ ನಾನು ರಿವ್ಯೂ ಮಾಡೋದು. ಇಫ್ ಇನ್ ಕೇಸ್ ನಾನು ತರಿಸಿರೋ ಪ್ರಾಡಕ್ಟ್ ಕ್ವಾಲಿಟಿ ವೈಸ್ ಚೆನ್ನಾಗಿಲ್ಲ ಅಥವಾ ಅಮೌಂಟ್ ಜಾಸ್ತಿ ಆಯ್ತು ಅಂತ ಅಂದ್ರೆ ನಾನು ರಿವ್ಯೂನೇ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮನ್ನ ತಗೊಳ್ಳೇಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ. ನಾನು ಏನು ಯೂಸ್ ಮಾಡ್ತೀನೋ ಅದು ನಿಮಗೆ ಇಷ್ಟ ಆದರೆ ತಗೊಳ್ಳಿ ಅಂತ ಅಷ್ಟೇನೆ. ಆ ಪಾರ್ಟ್ನ ಕಂಟಿನ್ಯೂ ಮಾಡ್ಕೊತೀನಿ. ಸೊ ಇದು ಕೂಡ ಪ್ರಾಡಕ್ಟ್ ಆನ್ಲೈನಲ್ಲೇ ತರಿಸಿದ್ದು. ಇದಕ್ಕೂ ಮುಂಚೆ ಬ್ಲೂ ಕಲರಲ್ಲಿ ಒಂದು ತರಿಸಿದ್ದೆ, ಅದು ಇಷ್ಟ ಆಗಿ ಈಗ ಬ್ಲ್ಯಾಕ್ ಕಲರಲ್ಲಿ ಕೂಡ ತರಿಸಿದ್ದೀನಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಇನ್ನು ನಾನು 40% ಆಫ್ಲೈನ್ ಶಾಪಿಂಗ್ ಮಾಡಿದ್ರೆ 60% ಆನ್ಲೈನ್ ಶಾಪಿಂಗ್ಗೆ ಜಾಸ್ತಿ ಮಾಡಿರ್ತೀನಿ. ನನ್ನ ಮೈಂಡ್ಸೆಟ್ ಯಾವ ಥರಪ್ಪ ಅಂದರೆ 2000 ಕೊಟ್ಟು ಒಂದು ಡ್ರೆಸ್ ತೊಗೊಳ್ಳೋ ಬದಲು ಅದೇ 2000ದಲ್ಲಿ 3 ಡ್ರೆಸ್ನ ತೊಗೊಳ್ಳೋಣ. ನನಗೆ ಎಷ್ಟು ಸಲ ಯೂಸ್ ಮಾಡೋಕ್ಕಾಗುತ್ತೋ ಅಷ್ಟು ಸಲ ಯೂಸ್ ಮಾಡೋಣ ಅನ್ನೋ ಮೈಂಡ್ಸೆಟ್ ನಂದು. ಯಾಕಂದರೆ ಆ 2000 ಕೊಟ್ಟು ಡ್ರೆಸ್ ತೊಗೊಂಡ್ರೆ ಇಷ್ಟೊಂದು ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ಅದು ಕಬೋರ್ಡಲ್ಲೇ ಬಿದ್ದಿರುತ್ತೆ. ಯಾವಾಗಲಾದರೂ ಯೂಸ್ ಮಾಡ್ಕೊಳ್ಳೋಣ ಅನ್ನೋಷ್ಟರೊಳಗಾಗ್ಲೇ ಆ ಡ್ರೆಸ್ ಮೇಲೆ ಆಸೆನೇ ಹೋಗಿರುತ್ತೆ. ಈ ಥರ ಮೈಂಡ್ಸೆಟ್ಟು ಸುಮಾರು ಜನ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಸೊ ಅವ್ರಗಳಿಗೆ ನನ್ನ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋದು ನನಗಂತೂ ಗೊತ್ತು. ಕೆಲವರು ಕೇಳ್ತಾರೆ ಎಷ್ಟು ತರಿಸ್ಕೊಳ್ತೀರಾ, ಎಷ್ಟು ರಿವ್ಯೂ ಮಾಡ್ತೀರಾ ಅಂತ. ನನಗೆ ನೆಸೆಸಿಟಿ ಇದ್ದಾಗ ನಾನು ಪರ್ಚೇಸ್ ಮಾಡೇ ಮಾಡ್ತೀನಿ. ಸೊ ಅದನ್ನು ನಾನು ಯಾವಾಗಲಾದರೂ ವಿಡಿಯೋದಲ್ಲಿ ವೇರ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಲಿಂಕ್ ಕೇಳ್ತೀರಾ. ಸೊ ಹಾಗಾಗಿ ನಾನು ಮೊದಲೇ ರಿವ್ಯೂ ಮಾಡಿ ಹಾಕ್ತೀನಿ ಅಷ್ಟೇ. ಅದು ನಿಮಗಲ್ಲ ಅಂದರೆ ಮತ್ತೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಸೊ ಅವ್ರಗಳಿಗೋಸ್ಕರನಾದರೂ ನಾನು ವಿಡಿಯೋ ಮಾಡೋದು ಕಂಟಿನ್ಯೂ ಮಾಡೇ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.